Hi guys, welcome to Subagiri Jobs. So daily videos ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, SSLC PUC 8 ಡಿಗ್ರಿ. ಸೊ ಈ ತರ ಆಗಿರುವಂತ ಪ್ರತಿಯೊಬ್ಬರಿಗೂ ಜಾಬ್ ಸಿಗುವಂತದ್ದು ಅಪ್ಲೋಡ್ ಮಾಡ್ತೀನಿ. ಮತ್ತೆ ಇದರಲ್ಲಿ ಡಿಪ್ಲೊಮಾ ಆದವರಿಗೂ ಕೂಡ ಜಾಬ್ಸ್ ಇದೆ. ಓಕೆ, ಸೊ ಇವತ್ತು 45ನೇ ವಿಡಿಯೋ. ಆಲ್ರೆಡಿ ನಾನು 44 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಷ್ಟು ಬೇಗ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಎಲ್ಲರಿಗೂ ಆಗುವಂತಹ ಜಾಬ್ಸ್ ಅನ್ನೇ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. SSLC ಇಂದ PUC ಐಟಿ ಡಿಪ್ಲೊಮಾ ಆದವರಿಗೂ ಕೂಡ, ಡಿಗ್ರಿ ಆದವರಿಗೂ ಕೂಡ ಸ್ಟಾಫ್ ಜಾಬ್ಸ್ ಎಲ್ಲ ಇದೆ. ಓಕೆ, ಸೊ ಅದಷ್ಟು ಬೇಗ ಕಾಲ್ ಮಾಡಿ. ಮತ್ತೆ ಕೆಲವೊಂದಕ್ಕೆ ಎಷ್ಟು ಕ್ವಾಲಿಫಿಕೇಶನ್ ಅಂತ ಹೇಳಿರೋದಿಲ್ಲ. ಇವಾಗ ಒಂದು ಕಂಪನಿ ಸ್ಟಾಫ್ ಅಂತ ಹೇಳ್ತಾರೆ. ಸೊ ಅದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಸ್ಟಾಫ್ ಅಂತ ಹೇಳಿದ್ರೆ PUC ಅಥವಾ ಡಿಗ್ರಿ. ಓಕೆ, ಸೊ ನಂಬರ್ ಇರುತ್ತೆ, ಕಾಲ್ ಮಾಡಿ. ಇದಿಷ್ಟು ನನ್ನ ಕ್ವಾಲಿಫಿಕೇಶನ್ ಇದೆ ಅಂತ ನೀವು ಹೇಳಿ ಮತ್ತೆ ಹೋಗಿ. ಓಕೆ, ಸೊ ನಂಬರ್ ಇರುತ್ತೆ, ಅಷ್ಟು ಬೇಗ ಕಾಲ್ ಮಾಡ್ಬೇಕು. ಓಕೆ, ಕಾಲ್ ಮಾಡಿ ಕೇಳ್ಕೊಳ್ಳಿ. ಸೊ ಇದು ಒಂದು ಅದೇ ಗೊತ್ತಾಗುತ್ತೆ ನಮಗೆ ಸ್ಟಾಫ್ ಅಂದ್ರೆ ಎಷ್ಟು ಕ್ವಾಲಿಫಿಕೇಶನ್ ಇರಬೇಕು ಅಂತಲ್ವಾ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಮೊದಲನೇ ಜಾಬ್ ಡಿಪ್ಲೊಮಾ ಆದವರಿಗೆ. ನಾನು ಏನೇ ಈ ವಿಡಿಯೋಸ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ರು ಕೂಡ ಸೊ ಒಂದು ನೆನ್ಪಿಟ್ಕೊಳ್ಳಿ, ಪ್ರತಿ ವಿಡಿಯೋದಲ್ಲಿ ಹೇಳಲಿಕ್ಕಾಗಲ್ಲ. ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ವೇಕೆನ್ಸಿ ಇರೋದಕ್ಕೆ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ಬೇರೆ ತರ ಏನು ತಿಳ್ಕೊಬೇಡಿ. ಸೊ ನೀವು ತುಂಬಾ ನೋಡಿರ್ತೀರಾ ಫೇಕ್ ಜಾಬ್ನೆಲ್ಲ ಹಾಕ್ತಾ ಇರ್ತಾರೆ. ಸೊ ಐ ಅಂಡರ್ಸ್ಟ್ಯಾಂಡ್, ಬಟ್ ನನ್ನ ವಿಡಿಯೋಸ್ ಅಲ್ಲಿ ಸುಮಗಿರಿ ಜಾಬ್ಸ್ ಅಲ್ಲಿ ಯಾವುದೇ ಫೇಕ್ ಜಾಬ್ಸ್ ಇಲ್ಲ. ಓಕೆ, ಸೊ ಇನ್ನು ತುಂಬಾ ಜನ ಏನಂತ ಹೇಳಿದ್ರೆ ನಮಗೆ ಯಾವ ಊರದ್ದು ಅಂತ ಭದ್ರಾವತಿ ಮತ್ತೆ ಈ ಕಡೆನೆ ಬೇಕಂತ ಹೇಳ್ತಾರೆ. ಓಕೆ, ಸೊ ಅದು ನಮಗೆ ಗೊತ್ತಾಗುದಿಲ್ಲ. ಕೆಲವೊಂದಕ್ಕೆ ನೇಮ್ ಇರುತ್ತೆ, ಪ್ಲೇಸ್ ಇರುತ್ತೆ, ಕೆಲವೊಂದಕ್ಕೆ ಪ್ಲೇಸ್ ಇರುವುದಿಲ್ಲ. ಓಕೆ, ಸೊ SSLC ಇಂದ ಜಾಬ್ ಸ್ಟಾರ್ಟ್ ಇದೆ ಅಂತ ಹೇಳಿದಾಗ ನೀವು ಯಾವ ಡಿಸ್ಟಿಕ್ ಅಲ್ಲೂ ಕೂಡ ವರ್ಕ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಕಮೆಂಟ್ ಅನ್ನ ನೀವು ನೋಡಿರ್ಬೋದು, ನಮಗೆ ಭದ್ರಾವತಿಯಲ್ಲಿ ಇದ್ರೆ ಹೇಳಿ ಅಂತ. ಸೊ ನಾನು ಕೂಡ ತುಂಬಾ ಸರ್ಚ್ ಮಾಡಿ ನೋಡಿದೆ, ಬಟ್ ಕೆಲವೊಂದಕ್ಕೆ ಪ್ಲೇಸ್ ಇರುವುದಿಲ್ಲ. ಸೊ ನೀವು ಕಾಲ್ ಮಾಡಿ ಕೇಳಿ. SSLC ಇಂದ ಇದೆ ಅಂತ ಹೇಳಿದ್ಮೇಲೆ ಸೊ SSLC ಆಗ್ಲಿಲ್ಲದವ್ರಿಗೆ ಕೂಡ ಕೆಲವೊಂದು ಕಡೆ ಕೆಲಸ ಇರುತ್ತೆ. ಸೊ ಅದನ್ನು ಕೂಡ ನಾನು ಹೇಳ್ತೀನಿ. ಸೊ ಬೇರೆ ಡಿಸ್ಟಿಕ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಮನ್ಸ್ ಮಾಡಿ. ಓಕೆ, ತುಂಬಾ ಕೆಲಸ ಖಾಲಿ ಇದೆ. ಓಕೆ, ಈಗಾಗಲೇ ನಾನು 44 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿರ್ತಾರೆ ಎಷ್ಟು ಕೆಲಸ ಇರುತ್ತೆ ಅಂತ. ಸೊ ಅಲ್ಲೇ ಬೇಕು ಇಲ್ಲೇ ಬೇಕು ಅಂತ ಪ್ಲೀಸ್ ಕುತ್ಕೋಬೇಡಿ. ಓಕೆ, ಸೊ ಬೇರೆ ಬೇರೆ ಎಲ್ಲ ಕಡೆ ತುಂಬಾ ಜಾಬ್ಸ್ ಇದೆ. ಸೊ ನೋಡಿ. ಓಕೆ, SSLC ಇಂದ ಸ್ಟಾರ್ಟ್ ಇದೆ, ಯಾವ್ದು ಎಕ್ಸ್ಪೀರಿಯನ್ಸ್ ಕೇಳಿರುವುದಿಲ್ಲ. ಸೊ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಓಕೆ, ನೋಡಿ ಇಲ್ಲಿ ನೀವು ನೋಡ್ತಾ ಇದ್ರ ಇದು ಡಿಪ್ಲೊಮಾ ಆದವರಿಗೆ. ಓಕೆ, ಮೆಕ್ಯಾನಿಕಲ್ ಡಿಪ್ಲೊಮಾ ಇಂಜಿನಿಯರ್ಸ್ ಅಥವಾ ಸೈಟ್ ಸೂಪರ್ವೈಸರ್ಸ್ ಇದು ಇವರೆಲ್ಲ ಬೇಕು. ಓಕೆ, ಸೊ ಇದು ಡಿಪ್ಲೊಮಾ ಇಂಜಿನಿಯರ್ಸ್ ಬೇಕು ಮತ್ತೆ ಸೈಟ್ ಸೂಪರ್ವೈಸರ್ ಬೇಕು. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ರೆ ಮಂಗಳೂರಲ್ಲಿ ಇರುವಂತಹ ಕೆಲಸ ಇದು. ಸೊ ಕಾಂಟ್ಯಾಕ್ಟ್ ನಂಬರ್ ನೋಡ್ಕೊಳ್ಳಿ, 9343365159. ಸೊ ಇಲ್ಲಿ ಕ್ವಾಲಿಫಿಕೇಶನ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕ್ ಪ್ಲಸ್ 2 ಇಯರ್ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ಓಕೆ, ಸೊ SSLC ಗೆ ಕೂಡ ಆಗುವಂತಹ ಜಾಬ್ಸ್ ಎಲ್ಲ ತುಂಬಾ ಇದೆ, ನಾನು ಮುಂದೆ ಹೇಳ್ತೀನಿ. ಸೊ ಇದು ಸ್ವಲ್ಪ ಹೈಯರ್ ಎಜುಕೇಶನ್ಗೆ. ಸೊ ನೀವು ಇಷ್ಟವರೆಗೆ ವಿಡಿಯೋಸ್ ನೀವು ನೋಡಿದ್ದೀರಾ. ಸೊ ಯಾವ ತರ ಜಾಬ್ಸ್ ನಾನು ಅಪ್ಲೋಡ್ ಮಾಡ್ತೀನಿ ಎಲ್ಲ ಕ್ವಾಲಿಫಿಕೇಶನ್ಗೆ ತಕ್ಕ ಹಾಗೆ. ಓಕೆ, ಸೊ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ಕೆಲವೊಂದು ಜಾಬ್ಸ್, ಇಷ್ಟು ಜಾಬ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ತುಂಬಾ ಜಾಬ್ಸ್ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಬನ್ನಿ ಸೆಕೆಂಡ್ ಜಾಬ್ ಏನಂತ ಹೇಳಿದ್ರೆ ನೋಡಿ, ಸೈಟ್ ಸೂಪರ್ವೈಸರ್ ಬೇಕು. ಇದಕ್ಕೆ ಬರೀ ಡಿಪ್ಲೊಮಾ ಹೋಲ್ಡರ್ ಇದ್ರೆ ಸಾಕು, ಯಾವ್ದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿಲ್ಲ. ಓಕೆ, ಸೊ ನಂಬರ್ ನೋಡ್ಕೊಳ್ಳಿ, ಅದಷ್ಟು ಬೇಗ ಕಾಲ್ ಮಾಡಿ. ನೀವು ಬೇಗ ಕಾಲ್ ಮಾಡಿದ್ರೆ ಸಿಗುತ್ತೆ. ಓಕೆ, ಒಂದ್ ವೇಳೆ ವೇಕೆನ್ಸಿ ಇಲ್ಲ ಅಂತ ಅವ್ರು ಹೇಳ್ಬಿಟ್ಟಾಗ ನಿಮಗೆ ನನ್ನ ಮೇಲೆ ಡೌಟ್ ಬರುತ್ತೆ, ಇವರು ವೇಕೆನ್ಸಿ ಇಲ್ಲ ಅದಕ್ಕೆ ಆದ್ರೂ ವಿಡಿಯೋ ಮಾಡಿದಾರ ಅಂತ. ಓಕೆ, ಸೊ ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ನೋಡ್ಬೇಕು, ಮತ್ತೆ ನೋಡಿದ ತಕ್ಷಣ ನೀವು ಕಾಲ್ ಮಾಡ್ಬೇಕು. ಓಕೆ, ಸೊ ಅವಾಗ ಸಿಗುತ್ತೆ. ಓಕೆ, ಸೊ ಅದಕ್ಕೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ನೋಡ್ಬೋದಲ್ವಾ, ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಲಾಂಡ್ರಿಯಲ್ಲಿ. ಓಕೆ, ಸೊ ಲಾಂಡ್ರಿಯಲ್ಲಿ ಸ್ಟಾಫ್ ಇದೆ, ಮತ್ತೆ ಕುಂದಾಪುರದಲ್ಲಿ ಇರುವಂತಹ ವರ್ಕ್ ಇದು. ಸೊ ಇದಕ್ಕೆ ಪ್ಲೇಸ್ ಹೇಳಿದ್ದಾರೆ. ಓಕೆ, ಕೋಟಾ ಗಿಲಿಯಾರು ಅಂತ. ಸೊ ಕುಂದಾಪುರದಲ್ಲಿ ಕಾಂಟ್ಯಾಕ್ಟ್ ನಂಬರ್ ನೋಡ್ಕೊಳ್ಳಿ. ಕ್ವಾಲಿಫಿಕೇಶನ್ ಹೇಳಿಲ್ಲ ನೋಡಿ. ಲಾಂಡ್ರಿ ಸ್ಟಾಫ್ ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ಬೇಕಲ್ವಾ, PUC ಅಥವಾ ಡಿಗ್ರಿ ಅಂತ. ಸೊ ಡಿಗ್ರಿ ಅಂದ್ರೆ ಯಾವುದೇ ಡಿಗ್ರಿ ಆದ್ರೂ ಪರವಾಗಿಲ್ಲ. ಸೊ ಯಾವುದೇ ಕೋರ್ಸ್ ಆದ್ರೂ ಪರವಾಗಿಲ್ಲ. ಓಕೆ, ಸೊ BA BCom BSc. ಸೊ ಅವ್ರಿಗೆ ಇಂಥವ್ರು ಬೇಕಂತ ಹೇಳಿದ್ರೆ ಅವ್ರು ಮೆನ್ಷನ್ ಮಾಡ್ತಾರೆ. ಸೊ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಇದು ಕ್ವಾಲಿಫಿಕೇಶನ್ ಇರೋ ಕಾಲ್ ಮಾಡ್ಬೋದು. PUC ಇಂದ ಸ್ಟಾಫ್ ಅಂತ ಹೇಳಿದ್ರೆ ಹಾಗೆ. ನಾನು ಕಾಲ್ ಮಾಡ್ತೀನಲ್ವಾ, ವೇಕೆನ್ಸಿ ಇದೆ ಅಂತ ಹೇಳಿ ನಾನು ಅಷ್ಟೇ ಕೇಳ್ತೀನಿ. ಉಳಿದಿರೋ ಇನ್ಫಾರ್ಮೇಶನ್ ಅವ್ರು ನಂಗೆ ಆಲ್ರೆಡಿ ಕೊಟ್ಟಿರ್ತಾರೆ. ಓಕೆ, ಸೊ ಆಲ್ರೆಡಿ ನನಗೆ ಗೊತ್ತಿರುತ್ತೆ ಇನ್ಫಾರ್ಮೇಶನ್. ಸೊ ನಾನು ವೇಕೆನ್ಸಿ ಇದೆ ಅಂತ ಹೇಳಿ ಅಷ್ಟೇ ಕೇಳ್ತೀನಿ, ಆಯ್ತಾ. ಸೊ ಬನ್ನಿ ಫಾಸ್ಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಕೆಲವೊಂದು ಇನ್ಫಾರ್ಮೇಶನ್ ಹೇಳಲಿಕ್ಕಿತ್ತು, ಸೊ ಅದಕ್ಕೆ ಹೇಳಿದೆ. ಸೊ ನೆಕ್ಸ್ಟ್ ಟೈಮ್ ನೋಡಿ, ವೇಕೆನ್ಸಿ ಗೆಲೋಟೋ ಐಸ್ ಕ್ರೀಮ್ ಅಲ್ಲಿ ಸ್ಟಾಫ್ಸ್ ಬೇಕು. ಸೊ ಸ್ಟಾಫ್ಸ್ ಅಂತ ಹೇಳಿದ್ರೆ PUC ಅಥವಾ ಡಿಗ್ರಿ. ಕಾಲ್ ಮಾಡಿ ಕೇಳಿ ಹೋಗಿ. ಓಕೆ, ನೋಡಿ ಮಾತಾಡ್ಲಿಕ್ಕೆ ಬರಬೇಕು, ಹಿಂದಿ ಮತ್ತೆ ಬೇಸಿಕ್ ಇಂಗ್ಲಿಷ್ ಬರಬೇಕು ಅಂತ ಹೇಳಿದ್ದಾರೆ. ಮಣಿಪಾಲದಲ್ಲಿರುವಂತಹ ಜಾಬ್ ಇದು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೆಕ್ಸ್ಟ್ ನೋಡಿ, ಸಿವಿಲ್ ಇಂಜಿನಿಯರಿಂಗ್ ಬೇಕು ಮತ್ತೆ ಸೂಪರ್ವೈಸರ್ ಬೇಕು. ಕಾಪು ಅಲ್ಲಿರುವಂತಹ ಜಾಬ್ ಇದು, ಅದು ಮಂಗಳೂರಲ್ಲಿ ಇದು ಕಾಪು. ಓಕೆ, ಸೊ ನಂಬರ್ ನೋಡ್ಕೊಳ್ಳಿ, ಅಷ್ಟು ಬೇಗ ಕಾಲ್ ಮಾಡಿ. ಮತ್ತೆ 5 to 7 ಇಯರ್ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳಿದ್ದಾರೆ. ಸೊ ನಿಮಗೆ ಅದು ಇರಲಿಲ್ಲ ಅಂದ್ರೆ ನೆಕ್ಸ್ಟ್ ಜಾಬ್ ಹೇಳ್ತೀನಿ. ಸೊ ಯಾರಿಗಿದೆ ಅವರಿಗೆ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಫಿಮೇಲ್ ಅಕೌಂಟೆಂಟ್ ಬೇಕು ಮಂಗಳೂರಿನಲ್ಲಿ. ಓಕೆ, ಕ್ವಾಲಿಫಿಕೇಶನ್ ಸೊ ಇದು BCom ಗೆ. ಓಕೆ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಕೌಂಟೆಂಟ್ ಅಂತ BCom ಆದವರು ಬೇಕು. ಮತ್ತೆ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ 3 to 4 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ವೆಂಟರಿ ಬಿಲ್ಲಿಂಗ್ ಅಂದ್ರೆ ಟ್ಯಾಲಿಯಲ್ಲಿ ಅನುಭವ ಇರ್ಬೇಕಂತ ಹೇಳಿದ್ದಾರೆ. ಸೊ 1 year 2 year ಇದ್ರು ಕೂಡ ನೀವು ಕಾಲ್ ಮಾಡ್ಬೋದು. ಓಕೆ, ಸೊ ಕಾಲ್ ಮಾಡಿ. ನೆಕ್ಸ್ಟ್ ನೋಡಿ, ಕಾರ್ ಡ್ರೈವರ್ ಬೇಕು. ಸೊ ಈ ತರದೆಲ್ಲ ಜಾಬ್ ಅಂತ ಹೇಳಿದ್ರೆ SSLC
ಮತ್ತೆ SSLC ಗಿಂತ ಕಮ್ಮಿ ಇರುವಂತ ಅವರಿಗೆ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಈ ತರ ಕಾರ್ ಡ್ರೈವರ್, ಸೆಕ್ಯೂರಿಟಿ ಗಾರ್ಡ್ ಎಲ್ಲ. ಓಕೆ, ನೋಡಿ ಕೊಡಿ ಕೋಡಿಯಲ್ ಗುಟ್ಟ ಈಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಂಗೆ ಗೊತ್ತಿಲ್ಲ, ಕಾಲ್ ಮಾಡಿ ಕೇಳಿ. ಓಕೆ, ಅದು ಜಸ್ಟ್ ನಂಬರ್ ನಾನು ಕಾಲ್ ಮಾಡಿ ಕೇಳ್ತೀನಿ ಅವ್ರಿಗೆ. ಸೊ ಅದೇ ತರ ನೀವು ಕೂಡ ನಂಬರ್ ನೋಡಿ ಕಾಲ್ ಮಾಡಿ ಕೇಳಿ. ಮತ್ತೆ ನೋಡಿ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ ಔಟ್ ರೀಚ್ ಆಫೀಸರ್. ಓಕೆ, ಮಂಗಳೂರಿನಲ್ಲಿ, ಮೂಡುಬಿದ್ರೆಯಲ್ಲಿ ಮತ್ತೆ ಮಣಿಪಾಲದಲ್ಲಿ 3 ಕಡೆ ಖಾಲಿ ಇದೆ. ಓಕೆ, ಸೊ ಕಾಲ್ ಮಾಡಿ. ಕಾಲೇಜ್ ಕಾಂಟ್ಯಾಕ್ಟ್ಸ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ಓಕೆ, ಸೊ ಇದು ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಅದರ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ಮತ್ತೆ ಕಾಲೇಜಿಗೆ ಹೋಗಿ ಸ್ಪೀಚ್ ಅನ್ನು ಕೊಡ್ಬೇಕು. ಓಕೆ, ನೆಕ್ಸ್ಟ್ ನೋಡಿ ರಿಸೆಪ್ಷನಿಸ್ಟ್ ಬೇಕು. ಸೊ ಇಲ್ಲಿ ನಮಗೆ ಗೊತ್ತಾಗಬೇಕು ರಿಸೆಪ್ಷನಿಸ್ಟ್ ಅಂತ ಹೇಳಿದ್ರೆ ಡಿಗ್ರಿ. ಓಕೆ, ಸೊ ಯಾರಿಗೆ ಡಿಗ್ರಿ ಆದವರು, ಯಾವುದೇ ಕೋರ್ಸ್ ಆದವರು ನೀವು ಕಾಲ್ ಮಾಡಿ. ಓಕೆ, ಸೊ ನಂಬರ್ ಇದೆ, ಪ್ಲೇಸ್ ನೋಡ್ಕೊಳ್ಳಿ, ತೊಕೊಟ್ಟು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಎಲ್ಲಿ ಬರುತ್ತೆ ನೀವು ಕಾಲ್ ಮಾಡಿ ಕೇಳಿ. ಓಕೆ, ಸೊ ವೇಕೆನ್ಸಿ ಇರೋದಕ್ಕೆ ನಾವು ವಿಡಿಯೋ ಮಾಡೋದು, ಕಾಲ್ ಮಾಡಿ ಕೇಳಿದ್ದೀನಿ. ಸೊ ಸಾರಿ, ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅನ್ಕೊಬೇಡಿ, ಕೆಲವರು ಡೌಟ್ ಪಡ್ತಾರೆ, ಹಾಗಾಗಿ ಹೇಳ್ತೆ. ಓಕೆ, ನೆಕ್ಸ್ಟ್ ನೋಡಿ ಟೀಚರ್ಸ್ ಮತ್ತೆ ಲೆಕ್ಚರ್ಸ್ ಸ್ಟಾಫ್ ಕೂಡ ಬೇಕು ಬೆಳ್ಮಣ್ಣಲ್ಲಿ. ಓಕೆ, SLG ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ. ಓಕೆ, ಸೊ ಸ್ಟಾಫ್ ಅಂತ ಹೇಳಿದ್ರೆ ಡಿಗ್ರಿ ಆಗಿರ್ಬೇಕು. ಓಕೆ, ಸೊ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಇಲ್ಲಿ ಹೇಳಿದ್ದಾರೆ ಡಿಗ್ರಿ ಸಬ್ಜೆಕ್ಟ್ ಬೇಸ್ಡ್ ಆನ್ ಮ್ಯಾಥ್ಸ್. ಟೀಚರಿಗೆ ಹೇಳಿದ್ದಾರೆ, ಸ್ಟಾಫಿಗೆ ಡಿಗ್ರಿ ಸಾಕು. ಓಕೆ, ಟೀಚರ್ ಮತ್ತೆ ಲೆಕ್ಚರ್ಸ್ ಅಂತ ಹೇಳಿದಾರೆ. ಯಾವ ಸಬ್ಜೆಕ್ಟ್ ಅಲ್ಲಿ ಇದೆ ನೋಡಿ, ಈ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಇದೆ, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ. ಓಕೆ, ಸೊ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋರು ಟೀಚರ್ಸ್ ಮತ್ತೆ ಲೆಕ್ಚರ್ಸ್ಗೆ ಕಾಲ್ ಮಾಡಿ ಕೇಳ್ಬೋದು. ಓಕೆ, ಸೊ ಅವ್ರ ವಾಟ್ಸ್ಆಪ್ ನಂಬರ್ ಇದೆ. ಸೊ ಅವ್ರು ಹೇಳ್ತಾರೆ ರೆಸ್ಯೂಮಿನ ಸೆಂಡ್ ಮಾಡಿ, ಸೊ ಅವಾಗ ಸೆಂಡ್ ಮಾಡ್ಬೋದು ಅಷ್ಟೇ. ನೆಕ್ಸ್ಟ್ ನೋಡಿ ರಿಕ್ರೂಟ್ಮೆಂಟ್ ಆಫೀಸರ್. ಸೊ ರಿಕ್ರೂಟ್ಮೆಂಟ್ ಆಫೀಸರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ ಪ್ಲೇಸ್ ಅನ್ನ ಮೆನ್ಷನ್ ಮಾಡಿಲ್ಲ. ನೋಡಿ ಇಲ್ಲಿ 12th ಪಾಸ್ ಆದವರು ಮಾಡ್ಬೋದು. ಓಕೆ, ಸೊ ನೋಡಿ ಇಲ್ಲಿ ಅವ್ರಿಗೆ ಹೇಳಿದ್ದಾರೆ 12th ಪಾಸ್ ಅಥವಾ ನೀವು ಡಿಗ್ರಿ ಆಗಿದ್ರೆ ಡಿಗ್ರಿ ಅಂತ ಅವ್ರಿಗೆ ಹೇಳ್ಬೋದು. ಓಕೆ, ಪ್ಲೇಸ್ ಅನ್ನು ಮೆನ್ಷನ್ ಮಾಡಿಲ್ಲ. ಓಕೆ, ಕೆಲವೊಂದಕ್ಕೆ ಪ್ಲೇಸ್ ಮೆನ್ಷನ್ ಮಾಡಿರ್ತಾರೆ, ನಾನು ಅದನ್ನ ಹೇಳ್ತೀನಿ. ಓಕೆ, ಸೊ ಕಾಂಟ್ಯಾಕ್ಟ್ ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ. ನೆಕ್ಸ್ಟ್ ನೋಡಿ ಗ್ರಾಫಿಕ್ ಡಿಸೈನರ್ ಬೇಕು ಅಂತ ಹೇಳಿದ್ದಾರೆ. ಸೊ ಕಾಂಟ್ಯಾಕ್ಟ್ ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ. ಸೊ ಇಲ್ಲಿ ಕೆಲವು ಕ್ವಾಲಿಫಿಕೇಶನ್ ಫೋಟೋಶಾಪ್, ಸೊ ಅದರದೆಲ್ಲ ಕ್ವಾಲಿಫಿಕೇಶನ್ಸ್, ಡಿಸೈನ್ ಗ್ರಾಫಿಕ್ ಡಿಸೈನಿಂಗ್ ಕ್ವಾಲಿಫಿಕೇಶನ್ ಇರಬೇಕಂತ ಹೇಳಿದ್ದಾರೆ. ಸೊ ನಿಮ್ಗೆ ಯಾವ ತರ ಕ್ವಾಲಿಫಿಕೇಶನ್ ಇದೆ, ಇದು ಓಕೆನಾ, ನಾನು ಅಪ್ಲೈ ಮಾಡ್ಬೋದಾ, ನಾನು ರೆಸ್ಯೂಮಿನ ಸೆಂಡ್ ಮಾಡ್ಬೋದಾ ಅಂತ ಹೇಳಿ ನೀವು ಕಾಲ್ ಮಾಡಿ ಕೇಳಿ. ಓಕೆ, ವೇಕೆನ್ಸಿ ಇದೆ ನೋಡಿ. ಪಾರ್ಟ್ ಟೈಮ್ ಟೀಚರ್ಸ್ ಬೇಕಾಗಿದ್ದಾರೆ. ಓಕೆ, ಮಣಿಪಾಲದಲ್ಲಿ ಬೇಕು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ. ಯಾವ ಟೀಚರ್ಸ್ ಅಂದ್ರೆ ಸೈನ್ಸ್, ಇಂಗ್ಲಿಷ್ ಮತ್ತೆ ಫೋನಿಕ್ಸ್ ಮತ್ತೆ ಅಬಾಕಸ್, ವೇದಿಕ್ ಮ್ಯಾಥ್ಸ್ ನಾಲೆಜ್ ಇರುವವರು. ಸೊ ಓಕೆ, ಪಾರ್ಟ್ ಟೈಮ್ ಬೇಕು ಅವರಿಗೆ. ಸೊ ಈ ತರ ನಾಲೆಜ್ ಯಾರಿಗಿದೆ ಅವರಿಗೆ ಶೇರ್ ಮಾಡಿ, ನೀವು ಕೂಡ ಕಾಲ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ ಸ್ಕೂಲ್ ಅಲ್ಲಿ ಸ್ಟಾಫ್ಸ್ ಬೇಕು, ಮಲ್ಟಿಪಲ್ ಪೋಸ್ಟ್, ತುಂಬಾ ಪೋಸ್ಟ್ ಇದೆ ಅಂತೆ. ಸೊ ಸ್ಟಾಫ್ಸ್ ಬೇಕಂತ ಹೇಳಿದ್ರೆ ಡಿಗ್ರಿ ಆದವರು ನೋಡಿ ಇದು ಇದೆ, ಇಮೇಲ್ ಐಡಿ ಇದೆ. ಸೊ ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ರಿಲೆವೆಂಟ್ ಡಿಗ್ರಿ. ಓಕೆ, ಸ್ಟಾಫ್ಸ್ ಗೆ ಡಿಗ್ರಿ ಆಗಿರಬೇಕು. ಟೀಚರ್ಸ್ ಕನ್ಸಲ್ PETT ಎಕ್ಸೆಟ್ರಾ. ಸೊ ತುಂಬಾ ಸ್ಟಾಫ್ಸ್ ಎಲ್ಲ ಇದೆ. ಸೊ ಇಲ್ಲಿ ಇಮೇಲ್ ಐಡಿ ಇದೆ, ನಿಮ್ಮ ರೆಸ್ಯೂಮಿನ ಆದಷ್ಟು ಬೇಗ ಸೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ ರೆಸಾರ್ಟ್ ರಿಸೆಪ್ಷನಿಸ್ಟ್ ಬೇಕು, ನಿಯರ್ ಮಲ್ಪೆ. ಓಕೆ, ಸೊ ಇಲ್ಲಿ ರೆಸ್ಯೂಮಿನ ಸೆಂಡ್ ಮಾಡಿ. ಕಂಪ್ಯೂಟರ್ ನಾಲೆಜ್ ಇರಬೇಕು, ಮತ್ತೆ ಕನ್ನಡ ಮಾತಾಡ್ಲಿಕ್ಕೆ ಬರಬೇಕು, ಹಿಂದಿ ಮಾತಾಡ್ಲಿಕ್ಕೆ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್. ಓಕೆ, ಒಂದು ಬೇಸಿಕ್ ಆಗಿ ಹಿಂದಿ ಮತ್ತೆ ಇಂಗ್ಲಿಷ್ ಅಂತ ಎಲ್ರಿಗೂ ಬರುತ್ತೆ. ಸೊ ಕನ್ನಡ ಅಂತ ನಮಗೆ ಬಂದೇ ಬರುತ್ತಲ್ವಾ. ಸೊ ನಿಮ್ಮ ರೆಸ್ಯೂಮಿನ ಸೆಂಡ್ ಮಾಡಿ. ಡಿಸಿಪ್ಲಿನಿಸ್ಟ್ ಅಂತ ಹೇಳಿದ್ರೆ ಇದು ಡಿಗ್ರಿ ಆದವರು. ಓಕೆ, ಒಂದ್ ವೇಳೆ ನಮಗೆ PUC ಆಗಿದೆ ನಾವು ಹಾಕ್ಬಹುದಾ ಅಂತ ಕೇಳಿ. ಓಕೆ, ಸೊ ಕಾಲ್ ನಂಬರ್ ಇದೆ. ಸೊ ಮಾತಾಡ್ಲಿಕ್ಕೆ ಏನಲ್ವಾ, ಸೊ ಕಾಲ್ ಮಾಡಿ ಕೇಳಿ. ನೋಡಿ ಅಕೌಂಟೆಂಟ್ ಬೇಕು, ಪ್ಲೇಸ್ ಮಂಗಳೂರಿನಲ್ಲಿ. ಸೊ ಟ್ಯಾಲಿ ನಾಲೆಜ್ ಇರಬೇಕು ಅಂತ ಹೇಳಿದ್ರೆ ಡಿಗ್ರಿ ಆಗಿದ್ದು ಅದ್ರ ಜೊತೆಗೆ ಟ್ಯಾಲಿ ನಾಲೆಜ್ ಇರಬೇಕು ಅಂತ. ಓಕೆ, ನೆಕ್ಸ್ಟ್ ನೋಡಿ ಟೀಚರ್ ವೇಕೆನ್ಸಿ ಇದೆ, ಮ್ಯಾಥ್ಸ್ ಎಜುಕೇಶನ್, ಸ್ಟೇಟ್ ಬ್ಯಾಂಕ್ ಹತ್ರ. ಓಕೆ, ಮೆನ್ಷನ್ ಮಾಡಿಲ್ಲ ಎಷ್ಟು ಇದು ಪ್ಲೇಸ್ ಎಷ್ಟು ಮೆನ್ಷನ್ ಮಾಡಿಲ್ಲ, ಸಾರಿ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ನೋಡಿ BSc ಅಥವಾ MSc. ನಮ್ದು MSc ಆಗಲಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ, PSc ಅಂತಾನೆ ಅವ್ರು ಹೇಳಿದ್ದಾರೆ. ಓಕೆ, ಬ್ಯಾಚುಲರ್ ಆಫ್ ಸೈನ್ಸ್. ಸೊ 2 ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ. ಎಲ್ಲಿ ಅಂತ ಹೇಳಿಲ್ಲ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ಫೇಕ್ ಜಾಬ್ ಅನ್ನು ನಾನು ಹಾಕೋದಿಲ್ಲ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ, ಈ ಇಷ್ಟವರೆಗೆ ನೀವು ವಿಡಿಯೋಸ್ ನೋಡ್ಕೊಂಡ್ ಬಂದಿದ್ದೀರಾ 44 ವಿಡಿಯೋಸ್. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಒಂದು ಹೆಲ್ಪ್ ಮಾಡಿ, ನೀವು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ನನ್ನ ಚಾನಲ್ ಲಿಂಕ್ ಅನ್ನ ಹಾಕಿ. ಸೊ ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ. ಮತ್ತೆ ಎಲ್ಲರಿಗೂ ಈ ತರ ಜಾಬ್ಸ್ SSLC ಆದವರಿಗೆ, ಸೊ ಈ ತರ ಡಿಗ್ರಿ ಆದವರು ತುಂಬಾ ಜನ ಇರ್ತಾರೆ. ಓಕೆ, ಸೊ ಅವರಿಗೆ ಕೂಡ ಹೆಲ್ಪ್ ಆಗಲಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ಲೀಸ್ ನನ್ನ ಚಾನಲ್ ಲಿಂಕ್ ಅನ್ನ ಹಾಕಿ. SSLC PUC ಡಿಗ್ರಿ ಎಲ್ಲರಿಗೂ ಆಗುವಂತಹ ಜಾಬ್ಸ್ ಅನ್ನು ನಾನು ಹಾಕ್ತೀನಿ ಅಲ್ವಾ. ಸೊ ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಬರ್ತೀನಿ. ಓಕೆ, ಥ್ಯಾಂಕ್ ಯು.